ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಒಂದು ಬಹುಮುಖ್ಯ ಕೃತಿ ಮೂಕಜ್ಜಿಯ ಕನಸುಗಳು ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇದು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುವಂಥ ಕಾದಂಬರಿ. ಹೌದು, ಖಂಡಿತ. ನಮಗಿರೋ ಈ ಕಾದಂಬರಿಯ ವಿಮರ್ಶನೆನ ಆಧಾರವಾಗಿ ಇಟ್ಕೊಂಡು ಇದರ ವಿಶೇಷತೆ ಏನು, ಮುಖ್ಯವಾಗಿ ಮೂಕಜ್ಜಿ ಪಾತ್ರ ಮತ್ತೆ ಕೃತಿ ಎತ್ತುವ ದೊಡ್ಡ ದೊಡ್ಡ ಪ್ರಶ್ನೆಗಳು, ಅವು ಇವತ್ತಿಗೂ ಯಾಕೆ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಹೌದು, ಅದನ್ನೇ ಬಿಡಿಸಿ ನೋಡಬೇಕು. 1968ರಲ್ಲಿ ಇದು ಬಂತು. ಆ ಕಾಲದಲ್ಲೇ ಧರ್ಮ, ಸಂಸ್ಕೃತಿ, ನಮ್ಮ ನಂಬಿಕೆಗಳು ಹಾಗೂ ಅರಿವಿನ ಮೂಲಗಳನ್ನ ಇದು ಹೇಗೆ ಪ್ರಶ್ನಿಸ್ತೆ ಅನ್ನೋದೇ ಕುತೂಹಲಕಾರಿ. ಇಲ್ಲಿಂದ ಶುರು ಮಾಡೋಣವಾ? ಸರಿ, ಮೊದ್ಲಿಗೆ ಹೇಳ್ಬೇಕಾದ್ದು ಅಂದ್ರೆ ಇದೊಂದು ಬರೀ ಕಥೆ ಅಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚು ತತ್ವಚಿಂತನೆ, ಸಮಾಜ ವಿಶ್ಲೇಷಣೆ ಎಲ್ಲ ಇದೆ. ಕಥೆಯ ಹೃದಯ ಭಾಗ ಅಂದ್ರೆ ಮೂಕಜ್ಜಿ. ಹೌದು, ಕರಾವಳಿ ಹಳ್ಳಿಯೊಂದರಲ್ಲಿ ಮೊಮ್ಮಗ ಸುಬ್ಬರಾಯನ ಜೊತೆ ಇರುವ ಒಬ್ಬ ವೃದ್ಧ ಮಹಿಳೆ. ಇಲ್ಲಿ ಆಸಕ್ತಿಕರವಾದ ವಿಷಯ ಅಂದ್ರೆ ಮೂಕಜ್ಜಿಯ ವಿಶೇಷತೆ. ಅವಳಿಗೆ ಕನಸುಗಳು ಬೀಳ್ತವೆ. ಆ ಕನಸಲ್ಲಿ ಹಳೆಯ ಕಾಲದ ವಿಷಯಗಳು, ಜನರ ಹಿಂದಿನ ಕಥೆಗಳು, ನಮ್ಮ ಸಂಸ್ಕೃತಿಯ ಬೇರುಗಳು ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತೆ ಅಂತಾರೆ. ಅಂದ್ರೆ ಇದು ಕೇವಲ ಭವಿಷ್ಯ ಹೇಳೋ ಥರದಲ್ಲ. ಖಂಡಿತ ಅಲ್ಲ. ಇದು ಒಂದ್ ರೀತಿ ಆಳವಾದ ಒಳನೋಟ. ಬಹುಶಃ ತಲೆಮಾರುಗಳ ಅನುಭವ, ಮಾನವ ಸ್ವಭಾವದ ಬಗ್ಗೆ ಅವಳಿಗಿರೋ ತೀಕ್ಷ್ಣ ಗ್ರಹಿಕೆ, ಇದನ್ನೆಲ್ಲ ಸೇರಿಸಿ ನೋಡಿದಾಗ ಅವಳ ಕನಸುಗಳು ಕೇವಲ ಪವಾಡ ಅನ್ನಿಸಲ್ಲ, ಅದೊಂದು ಸಾಮೂಹಿಕ ನೆನಪಿನ ಶಕ್ತಿ ತರ ಕಾಣಿಸ್ತೆ. ಓ, ಹಾಗಿದ್ರೆ ಅವಳ ಪಾತ್ರ, ಶಕ್ತಿ ಒಂದು ಸ್ಥಿತಪ್ರಜ್ಞತೆ, ಸತ್ಯದ ಹುಡುಕಾಟ, ಇದರ ಪ್ರತೀಕ ಅಲ್ವಾ? ಹೌದು ಹೌದು, ಖಂಡಿತವಾಗಿಯೂ. ಕಾದಂಬರಿಯಲ್ಲಿ ನೀವು ನೋಡಿದ್ರೆ ಬಹಳಷ್ಟು ಭಾಗ ಮೂಕಜ್ಜಿ ಮತ್ತು ಸುಬ್ಬರಾಯನ ಮಾತುಕತೆಗಳೇ. ಸುಬ್ಬರಾಯ ಅವನು ಇಂದಿನ ಯುವಕ, ಎಲ್ಲದಕ್ಕೂ ತರ್ಕ ಕೇಳ್ತಾನೆ. ದೇವರು, ಆಚರಣೆಗಳು, ನಂಬಿಕೆಗಳು ಇದ್ರ ಬಗ್ಗೆ ಆಧುನಿಕ ಪ್ರಶ್ನೆಗಳನ್ನ ಹಾಕ್ತಾನೆ. ಯಾಕೆ ಹೀಗೆ? ಇದರ ಮೂಲ ಏನು? ಇದಕ್ಕೆ ವೈಜ್ಞಾನಿಕ ಆಧಾರ ಇದೆಯಾ? ಈ ಥರ ಅದಕ್ಕೆ ಮೂಕಜ್ಜಿ ಕೊಡೋ ಉತ್ತರಗಳು ಅವು ನೇರವಾಗಿರೋದಿಲ್ಲ. ಇಲ್ಲ, ಅವು ತುಂಬಾ ತಾತ್ವಿಕವಾಗಿರುತ್ತೆ, ಜೀವನದ ಅನುಭವದಿಂದ ಬಂದ ಹಾಗೆ ಇರುತ್ತೆ. ಆ ಸಂಭಾಷಣೆಗಳ ಮೂಲಕವೇ ಕಾರಂತರು ಏನ್ ಮಾಡ್ತಾರೆ ಅಂದ್ರೆ, ಸಮಾಜದಲ್ಲಿ ಈ ನಂಬಿಕೆಗಳು, ಆಚರಣೆಗಳು, ಕಟ್ಟುಕತೆಗಳು ಇವೆಲ್ಲ ಹೇಗೆ ಹುಟ್ಕೊಳ್ತವೆ, ಕಾಲ ಕಳೆದ ಹಾಗೆ ಹೇಗೆ ಬದಲಾಗುತ್ತವೆ ಅನ್ನೋದನ್ನ ತೋರಿಸ್ತಾರೆ. ಎಷ್ಟು ಸೂಕ್ಷ್ಮವಾಗಿ ಅದನ್ನ ಮಾಡಿದಾರಲ್ವಾ? ಹೌದು, ತುಂಬಾನೇ ಸೂಕ್ಷ್ಮವಾಗಿ. ಇನ್ನು ಕಾರಂತರ ವ್ಯಾಪ್ತಿ ನೋಡಿಲ್ರೆ ಅದು ನಿಜವಾಗ್ಲೂ ವಾವ್ ಅನಿಸುತ್ತೆ. ಋಗ್ವೇದದ ಕಾಲದಿಂದ ಶುರು ಮಾಡಿ ಜನಪದ ಕಥೆಗಳು, ಹಾಡುಗಳು ಎಲ್ಲವನ್ನೂ ತರ್ತಾರೆ. ಅವರ ಭಾಷೆಯೂ ಅಷ್ಟೇ ಸರಳ ಅನ್ಸುತ್ತೆ, ಆದ್ರೆ ಎಷ್ಟು ಆಳವಾದ ಸಾಹಿತ್ಯಿಕತೆ ಇದೆ ಅದರಲ್ಲಿ. ಹಳ್ಳಿಯ ಚಿತ್ರಣ, ನಿಜ, ಹಳ್ಳಿಯ ಪರಿಸರ, ಅಲ್ಲಿನ ಜನರ ಮಾತು ಎಲ್ಲ ಕಣ್ಣಿಗೆ ಕಟ್ಟಿದ ಹಾಗೆ ಇರುತ್ತೆ. ಇಲ್ಲಿ ಗಮನಿಸಬೇಕಾದ ಅಂದ್ರೆ, ಇಷ್ಟೊಂದು ಗಹನವಾದ ಫಿಲಾಸಾಫಿಕಲ್ ವಿಷಯಗಳನ್ನ ಅವರು ಸಾಮಾನ್ಯ ಓದುಗನಿಗೂ ಅರ್ಥ ಆಗೋ ಹಾಗೆ ಸರಳ ಭಾಷೆಯಲ್ಲಿ ಹೇಳೋ ರೀತಿ. ಅದೇ ಅವರ ದೊಡ್ಡ ಶಕ್ತಿ ಇರಬೇಕು. ಪಾಂಡಿತ್ಯ ಪ್ರದರ್ಶನ ಅಲ್ಲ, ಜ್ಞಾನವನ್ನ ಹಂಚುವ ರೀತಿ. ಖಂಡಿತ. ಅದಕ್ಕೆ ಅಲ್ವಾ ಈ ಕೃತಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂತು. ಹೌದು, ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವ. ಅಷ್ಟೇ ಅಲ್ಲ, ಇದು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿದೆ. TS ನಾಗಭರಣ ಅವರು ಇದನ್ನ ಸಿನಿಮಾನೂ ಮಾಡಿದ್ರು. ಹೌದು, ಆ ಚಿತ್ರಕ್ಕೂ ರಾಷ್ಟ್ರ ಪ್ರಶಸ್ತಿ ಬಂತು. ಅಂದ್ರೆ ಈ ಕೃತಿಯ ಮಹತ್ವ ಕಾಲ ಕಳೆದ್ರೂ ಕಡಿಮೆ ಆಗಿಲ್ಲ. ಖಂಡಿತ ಕಡಿಮೆ ಆಗಿಲ್ಲ. ಈಗಿನ ಕಾಲಕ್ಕೆ ಇದರ ಪ್ರಸ್ತುತತೆ ಆಕ್ಚುಲಿ ಇನ್ನೂ ಹೆಚ್ಚಾಗಿದೆ ಅಂತ ನನಗನ್ಸುತ್ತೆ. ಯಾಕೆ ಹಾಗೆ? ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಸುತ್ತಮುತ್ತ ಅಂಧಶ್ರದ್ಧೆಗಳು, ಪ್ರಶ್ನೆ ಮಾಡದೆ ಒಪ್ಕೊಳ್ಳೋ ನಂಬಿಕೆಗಳು ಇವೆಲ್ಲ ಹೆಚ್ಚಾಗುತ್ತಿದೆ ಅಲ್ವಾ? ಇಂಥ ಸಮಯದಲ್ಲಿ ಮೂಕಜ್ಜಿಯ ವಿವೇಚನೆಯ ಧ್ವನಿ, ಪ್ರಶ್ನಿಸುವ ಮನೋಭಾವ ಇದೆಯಲ್ಲ, ಅದು ತುಂಬಾ ಮುಖ್ಯ. ಇದು ಕೇವಲ ಒಂದು ಕಥೆಯಾಗಿ ಉಳಿಯದೆ ನಮ್ಮನ್ನೇ ನಾವು ನೋಡ್ಕೊಳ್ಳೋ ಒಂದು ಕನ್ನಡಿ ತರ ಆಗುತ್ತೆ. ಖಂಡಿತವಾಗಿಯೂ ನಮ್ಮ ಅಂತರಂಗವನ್ನೇ ವಿಮರ್ಶೆ ಮಾಡುತ್ತೆ ಇದು. ಹಾಗಾದ್ರೆ ಒಟ್ಟಾರೆಯಾಗಿ ಈ ನಮ್ಮ ಚರ್ಚೆಯಿಂದ ನಾವು ಏನ್ ಹೇಳ್ಬಹುದು? ಮೂಕಜ್ಜಿಯ ಕನಸುಗಳು ಇದೊಂದು ಓದುಗರನ್ನ ಯೋಚನೆಗೆ ಹಚ್ಚುವ, ನಮ್ಮ ನಂಬಿಕೆಗಳನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಪ್ರೇರೇಪಿಸುವ ಒಂದು ಅನನ್ಯ ಕೃತಿ. ಹೌದು, ತತ್ವಶಾಸ್ತ್ರ, ಭಾವನೆಗಳು, ಸಂಸ್ಕೃತಿ, ವೈಚಾರಿಕತೆ ಎಲ್ಲದರ ಒಂದು ಅದ್ಭುತ ಸಂಗಮ. ಕೊನೆಗೆ ನನಗನಿಸೋದು, ಇದು ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತೆ. ಏನು ಅಂತ? ನಾವು ದಿನಾ ನಂಬುವ, ಆಚರಿಸುವ ವಿಷಯಗಳಿವೆಯಲ್ಲ,
ಅದರ ಮೂಲ ಏನು, ಅದರ ಹಿಂದಿನ ಸತ್ಯ ಅಥವಾ ತರ್ಕ ಏನು ಅಂತ ನಾವೆಷ್ಟು ಸಲ ಯೋಚನೆ ಮಾಡ್ತೀವಿ? ಈ ಕಾದಂಬರಿ ಕೊಡುವ ಆ ಒಳನೋಟ, ಆ ವಿಮರ್ಶಾತ್ಮಕ ನೋಟ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ ಸಾಧ್ಯನಾ? ಇದರ ಬಗ್ಗೆ ಯೋಚನೆ ಮಾಡೋದೇ ಈ ಕೃತಿಯ ಓದಿನ ನಿಜವಾದ ಉದ್ದೇಶ ಇರಬೇಕು ಅಲ್ವಾ? ಬಹುಶಃ ಹೌದು.